ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಕಾವೇರಿ ಬಸ್ ಹೊತ್ತಿ ಉರಿದಿರುವಂತಹದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ವಿ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿ ಕೂಡ ರಿಯಾಕ್ಟ್ ಮಾಡಿದರೆ 2 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ ಮೃತರ ಸಂಬಂಧಿಕರಿಗೆ. ಪ್ರಧಾನಮಂತ್ರಿ ರಾಷ್ಟ್ರೀಯ ವಿಪತ್ತು ನಿಧಿ ಏನಿದೆಯಲ್ಲ, ಸೊ ಅದರಿಂದ ಈಗ ಪರಿಹಾರವನ್ನು 50,000 ರೂಪಾಯಿ ಗಾಯಾಳುಗಳಿಗೆ, ಜೊತೆಗೆ 2 ಲಕ್ಷ ರೂಪಾಯಿ ಮೃತರ ಕುಟುಂಬಗಳಿಗೆ ನೀಡ್ತೀವಿ ಅನ್ನುವಂಥದ್ದನ್ನು ಘೋಷಣೆ ಮಾಡಿದ್ದಾರೆ. ಬಸ್ ದುರಂತದ ಬಗ್ಗೆ ಪ್ರಧಾನಿ ಮೋದಿ ಟ್ವೀಟ್ ಮಾಡಿ ತಮ್ಮ ಸಂತಾಪವನ್ನು ಸೂಚಿಸಿದ್ದಾರೆ. ನೋಡಿ, ಎಕ್ಸ್ಟ್ರೀಮ್ಲಿ ಸ್ಯಾಡನ್ಡ್ ಬೈ ದ ಲಾಸ್ ಆಫ್ ಲೈಫ್ಸ್ ಡ್ಯೂ ಟು ಮಿಶಾಪ್ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ ತಮ್ಮ ಸಂತಾಪವನ್ನು ಸೂಚಿಸಿದ್ದಾರೆ. ಜೊತೆಗೆ ಆ್ಯನ್ ಎಕ್ಸ್ಗ್ರೇಷಿಯಾ ಆಫ್ 2 lakhs rupees, 2 ಲಕ್ಷ ರೂಪಾಯಿ ಪರಿಹಾರ ಮೃತರ ಕುಟುಂಬಗಳಿಗೆ, ಜೊತೆಗೆ 50,000 ರೂಪಾಯಿ ಗಾಯಾಳುಗಳ ಯೋಗಕ್ಷೇಮಕ್ಕೆ ಅಂಥೇಳಿ ಪರಿಹಾರ ನಿಧಿಯಿಂದ, ಪ್ರಧಾನಮಂತ್ರಿ ಪರಿಹಾರ ನಿಧಿಯಿಂದ ಘೋಷಣೆ ಮಾಡಿದ್ದಾರೆ. ಹೈದರಾಬಾದಿಂದ ಬೆಂಗಳೂರಿಗೆ ಬರ್ತಾ ಇದ್ದಂಥ ಖಾಸಗಿ ಬಸ್ ಇದು. ಫಸ್ಟು 2 ವೀಲರಿಗೆ ಒಂದು ಡಿಕ್ಕಿ ಹೊಡೆದಿದೆ. ಆ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಆ 2 ವೀಲರ್ ಆ ಬಸ್ನ ಕೆಳಗಡೆ ಸಿಕ್ಕಾಕೊಂಡಿದೆ. ಅದನ್ನು ಎಳ್ಕೊಂಡು ಮುಂದಿನ ತಗ ಹೋಗಿದ್ದಾನೆ. ಡ್ರೈವರ್ ಅಲ್ಲಿಗೆ ನಿಲ್ಲಿಸಿಲ್ಲ. ಅಕಸ್ಮಾತ್ ಏನಾದರೂ ಡಿಕ್ಕಿ ಆದಾಗ ಬಸ್ಸನ್ನು ನಿಲ್ಲಿಸಿದ್ದರೆ ಬಹುಶಃ ಏನಾದರೂ ತುಂಬ ದೊಡ್ಡ ಅನಾಹುತ ಸಂಭವಿಸ್ತಿರಲಿಲ್ಲ ಅನಿಸುತ್ತೆ. ಸ್ಥಳೀಯರು ಮಾತಾಡ್ತಾ ಇದ್ದಾರೆ, ಬನ್ನಿ ನೋಡೋಣ.